ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು, ಮಸ್ತಿಗೆ ಮಸ್ತು ನಮ್ಮ ಭಾಷೆಯ ಗತ್ತು. ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮುದ್ದೆ ಹಾಗೂ ಬಸ್ಸಾರು. ಮುದ್ದೆ ಬಸ್ಸಾರನ್ನ ಕಾರಲ್ಲಿ ಮಾಡ್ತವ್ರ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀರಾ? ಇಲ್ಲ, ಅದನ್ನು ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀರಿ. ಎಲ್ಲಿಗೊಪ್ಪ ಹೋಗ್ತಾಯಿದ್ದೀರಿ ಅಂತಂದರೆ, ನೋಡಿ ಇಲ್ಲವನೇ ನಮ್ಮ ನವೀನ ಅವ್ರ ಮನೆಗೆ. ಇವತ್ತು ನಮ್ಮ ನವೀನ ಅವ್ರ ಮಮ್ಮಿನೇ ಮಾಡ್ತಿರೋದು. ಸೊ ನವೀನ ಏನು ಹೇಳ್ತೀಯ? ಏನು ಹೇಳ್ತೀನಿ, ಮಾಡಿದ್ದಾದ್ಮೇಲೆ ತಿಂದ್ಬಿಟ್ಟು ಟೇಸ್ಟ್ ನೀವು ಹೇಳಿ. ನಮ್ಮ ಜೊತೆ ಇವತ್ತು ಮಂಜು ಮತ್ತೆ ಗೋಮನ್ ಕೂಡ ಇದ್ದಾರೆ. ಮಂಜು ಅವರೇ, ಏನು ಸಮಾಚಾರ? ಏನಿಲ್ಲ, ಹೇಳ್ಬೇಕು. ನೀವು ಹೇಳಿ. ನೋಡಕ್ ಹೋಗಿದ್ರಿ? ಯಾವ ಹೆಣ್ಣು ನೋಡಕ್ ಹೋಗಿಲ್ಲ, ಸುಮ್ಮನೆ ಗುರು. ಈಗ ತರ ಹೇಳ್ತದಲ್ಲ ಗುರು, ಚಿಕ್ಕಬಳ್ಳಾಪುರ ಹೋಗಿದ್ರಿ, ಅಲ್ಲಿ ಯಾವ್ದೋ ನಾಮಕರಣಕ್ಕೆ ಹೋಗಿದ್ದು ನಾನು. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ. ನೋಡಿ ಗೈಸ್, ಹೆಂಗ್ ಮಲಗಿದ ನೋಡಿ ಗೈಸ್. ಮರ್ಯಾದೆ ಯಾವಾಗೂ ನಿದ್ದೆ ನಿದ್ದೆ ನಿದ್ದೆ, ಒಳ್ಳೆ ನಿದ್ದೆ ಮಾಡ್ಕೊಂಡು ಅದು ಹೇಳ್ತಾನೆ. ನೋಡಿ ಇಷ್ಟೊತ್ತು ಮಾತಾಡ್ತಾ ಇದ್ರಾ, ಅಣ್ಣ ಹಂಗೆ ಮಲ್ಕೊಂಡವ್ರು. ಅವ್ನಿಗೆ ಎಪ್ಸ್ಟೈನ್ ಫೈಲ್ಸ್ ತೋರಿಸ್ಲೇಬೇಕು, ಇದ್ದೇ ಬರ್ದಿರಂಗ್ ಮಾಡ್ಬೇಕು. ಸೊ ಗೈಸ್, ಇವಾಗ ನಾವು ನವೀನ್ ಅವ್ರ ಮನೆಗೆ ಬಂದ್ರಿ. ಇಲ್ಲಿ ನವೀನ್ ಅವ್ರ ಮಮ್ಮಿ ನೋಡಿ, ಇವ್ರೆ ಕಣ್ ಕಲರ್ ಡಿಫ್ರೆನ್ಸ್ ಐತಲ್ಲ, ನವೀನ ಏನ್ ಆಂಟಿ ಬಗ್ಗೆ ಇವತ್ತು ಆಂಟಿ ಅದನ್ನ ನೀನೇ ಹೇಳ್ಬಿಟ್ಟು ಇಂಟ್ರಡಕ್ಷನ್ ನೀನೇ ಕೊಟ್ಕೊಂಡು ಮಾಡಲ್ಲ. ಏನ್ ಸ್ಪೆಷಲ್ ಇವತ್ತು? ಬಸ್ಸಾರು ಮತ್ತೆ ಬಸ್ಸಾರು, ಮುದ್ದೆ, ಅನ್ನ, ಒಡೆನ ಮಾಡ್ತೀನಿ ಅಂತವ್ರೆ ಅಷ್ಟೇ. ಫಸ್ಟ್ ಆಂಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆಂಟಿ ಏನ್ ಆಂಟಿ ಅದು? ಬೇಳೆ, ಅಲಸಂದಿ, ತೊಗರಿಬೇಳೆ, ಅವರೆಬೇಳೆ. ಮೂರ್ ತರ ಬೇಳೆ. ಸೊ ಅದನ್ನ ಇವಾಗ ನೀರು ಹಾಕಿ ಬೇಯಿಸಾಕ, ಜೊತೆಗೆ ತರಕಾರಿ ಇಲ್ಲ. ಎಷ್ಟು ವಿಸಿಲ್ ಒಟ್ಟು? 2 ವಿಸಿಲ್. ಸೂಪರ್. ಇದೆ ನೀರು, ಇದಕ್ಕೆ ಅದಕ್ಕೆ ಮಸಾಲೆ ಇವಾಗ ನಾವ್ ಹಚ್ಚು ಅಂದ್ರೆ ಹಚ್ಚಲ್ಲ, ಇವಾಗ ಮಾತ್ರ ಇಲ್ಲ. ನೋಡು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಇದು ಓಕೆ, ಇದನ್ನ ಮಸಾಲೆ ಮಾಡ್ಕೊಂಡು ಮಾಡ್ಕೊಳ್ಳೋದು. ಇದ್ರ ನೀರ್ನೇ ಸಾಂಬಾರು ಮಿಕ್ಸ್ ಮಾಡೋದಲ್ವಾ? ತರಕಾರಿ ಮತ್ತೆ ಬೇಳೆ ಬೇಯಿಸಿರೋ ನೀರ್ನೇ ಅದಕ್ಕೆ ಹಾಕೊಳ್ಳೋದು. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಬೆರಕೆ ಪುಡಿ, ಧನಿಯಾ ಸೊಪ್ಪು, ಹುಣಸೆಹಣ್ಣು, ಕೊಬ್ಬರಿ. ಅದು ಬೇಳೆ ಮತ್ತು ತರಕಾರಿ ಹಾಕೊಳ್ಳೋದೇನು ಗಟ್ಟಿ? ಅದು ಸಾಂಬಾರು ಬೇಡವಾ? ಅಂದ್ರೆ ಅದು ಗಟ್ಟಿ ಆಗಕ್ಕೆ ಅಲ್ವಾ ಇದು? ಅಂದ್ರೆ ಇದ್ರ ಪಲ್ಯ ಮಾಡ್ತಾರೆ. ಪಲ್ಯ ಪಲ್ಯ ಸಾರು. ಈ ಪಲ್ಯ ಬೇರೆ ಒಗ್ಗರಣೆ ಮಾಡೋದು. ಸಾರು ಸ್ವಲ್ಪ ಮಂದ ಬರ್ಲಿ ಅಂತ ಹೇಳ್ಬಿಟ್ಟು ತರಕಾರಿ ರುಬ್ಬಿದಾಯ್ತು. ಅದನ್ನೆಲ್ಲ ಇನ್ನು ಇದಕ್ಕೆ ಒಗ್ಗರಣೆ ಮಾಡಿದ್ರೆ ಸಾಂಬಾರು ಆಯ್ತು. ಸಾಂಬಾರ್ ರೆಡಿ. ನಮ್ಮ ನವೀನನು ಈರುಳ್ಳಿ ಹಚ್ಚಿ ಕಣ್ಣೆಲ್ಲ ಏನ್ ಹಚ್ಕೊಂಡಿರೋದು? ಬೋಂಡ ಎಲ್ಲ ಪಕೋಡ ತರ ಬೋಂಡ 2 ಹಾಕಿ ಇನ್ನೊಂದು ಸ್ವಲ್ಪ ಸಾಕು. ಖಾರದ ಪುಡಿ, ಉಪ್ಪು. ಅಲ್ಲೇ ನವೀನ ಪಕೋಡ ಮಾಡಕ್ಕೆ ಏನನ್ನ ಹಾಕೊಂಡಿದ್ಯಾ? ಈರುಳ್ಳಿ, ಹಳ್ಳಿಯವ್ರು ಅಂದ್ಬಿಟ್ಟು ಇಂಗ್ಲಿಷ್ ಎಲ್ಲ. ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಅದಕ್ಕೆ ಅಷ್ಟೇ ಹಾಕಿರೋದು. ಧನಿಯಾ ಸೊಪ್ಪು, ಕರಿಬೇವು. ಈ ಕಡಲೆ ಹಿಟ್ಟು ಬೇಕಾಗುತ್ತಲ್ಲ.
ಐದು ಗಂಟೆ ಒಗ್ಗರಣೆ. ಪಲ್ಯ ಪಲ್ಯ ಸಾಂಬಾರು ಕೂಡ. ಹಾಂ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀರಾ? ಒಂದು ಸ್ವಲ್ಪ ಕಾದ್ಮೇಲೆ ಸಾಸಿವೆ, ಕರಿಬೇವು, ಈರುಳ್ಳಿ. ಮುದ್ದೆಗೆ ಇಟ್ಟರೆ ಇನ್ನು ರೆಡಿ ಅಡಿಗೆ. ಪಲ್ಯ ರೆಡಿ ಮಾಡ್ತಿದ್ದಾರೆ. ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ದಾರೆ. ಸಾಂಬಾರು ರೆಡಿ. ಈಗ ಪಲ್ಯಕ್ಕೆ ತರಕಾರಿ ಎಲ್ಲ ಇಲ್ಲಿದೆ. ಬೇಯಿಸಿದ ತರಕಾರಿನ ಒಗ್ಗರಣೆಗೆ ಹಾಕ್ತಾಯಿದ್ದಾರೆ. ಸೊ ಇವಾಗ ಆಂಟಿ ಮುದ್ದೆ ಮಾಡಕ್ಕೆ ಇಟ್ಟಿದ್ದಾರೆ. ಮುದ್ದೆಗೆ ನೀರು ಹಾಕಿ ಸ್ವಲ್ಪ ಹಸಿಟ್ಟು ಹಾಕಬೇಕು, ರಾಗಿ ಹಸಿಟ್ಟು. ಕೈಯಲ್ಲಿ ಇದು ಮಾಡ್ಕೋಬೇಕಲ್ಲ ಆಂಟಿ? ಏನಿಲ್ಲ, ಹಂಗೇನಾ? ಅದು ಚೆನ್ನಾಗಿ ಕಾಯೋವರೆಗೂ ಏನು ಮಾಡೋಷ್ಟಿಲ್ಲ ಅದನ್ನು. ಅಲ್ಲ ಇವಾಗ ಅದಕ್ಕೆ ಬೇರೆ ಏನು ಕಳ್ಸೋದು ಅದೇನು ಮಾಡಲ್ವಾ? ಅದು ಚೆನ್ನಾಗಿ ಕುದಿ ಬಂದಮೇಲೆ ಹಚ್ಚಿರು ಮಾಮೂಲಿ ಹಸಿಟ್ಟು ಹಾಕ್ಕೊಂಡು ಮುದ್ದೆ ಮಾಡೋದು. ಸರಿ. ಫಸ್ಟ್ ಇವಾಗ ಇದನ್ನ ಕುದಿಯಕ್ಕೆ ಬಿಡ್ಬೇಕು. ನವೀನ ಅದೇ ಟೈಮ್ಗೆ ಇದು ಪಕೋಡ ಮಾಡಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿ ಕುದಿ ಬಂದಮೇಲೆ ಹಸಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಬೇಕು ಮುದ್ದೆ ಹಾಕ, ಆಮೇಲೆ ಮುದ್ದೆ ಮಾಡ್ಕೊಳ್ಳೋದು. ಇವಾಗ ಕುದೀತಾ ಇದೆ ನೋಡ್ಬೋದು. ಸೊ ಇವಾಗ ಈ ಕುದೀತಾ ಇರೋ ಇದಕ್ಕೆ ಆಂಟಿ ಹಸಿಟ್ಟು ಹಾಕ್ತಾ ಇದ್ದಾರೆ. ಇದು ಎಷ್ಟು ಗ್ಲಾಸ್ಗೆ ಎಷ್ಟು ಹಾಕ್ಬೇಕು ಆ ಥರ ಏನಾದರೂ ಇದೆಯಾ ಆಂಟಿ? ಇದೆ, ಅಳತೆ ಮಾಡ್ಕೊಂಡ್ರೆ ನಮ್ಗಂದ್ರೆ ಅಭ್ಯಾಸ ಆಗ್ಬಿಟ್ಟದೆ. ಇಷ್ಟೇ ಮಾಡಿದ್ರೆ ಇಷ್ಟೇ ಆಗುತ್ತೆ ಅಂತ ಗೊತ್ತಾಗ್ತದೆ. ಪಾಪ ಎಂದು ಮಾಡಿದ್ರೆ ಅಳತೆ ಮಾಡ್ಕೊಂಡೇ ಹಾಕ್ಬೇಕು. ಅಂದರೆ ಅದು ಯಾವ ಥರ ಅಳತೆ? 2 ಲೋಟ ನೀರು ಹಾಕಿದ್ರೆ 1 ಲೋಟ ಹಸಿಟ್ಟು ಹಾಕಬೇಕು. 2 ಲೋಟ ನೀರಿಗೆ 1 ಲೋಟ ಹಸಿಟ್ಟು. అంటే ಇದು ಆಚೆ ಬರ್ತದೆ. ಇನ್ನು ಹಿಂಗೆ ಹಾಕಿ ಇದು ಗಂಟು ಬರದೇ ಇರೋಂಗೆ ಚೆನ್ನಾಗಿ ಹಿಂಗೆ ಕೊರ್ಸ್ಕೋಬೇಕು. ಚೆನ್ನಾಗಿ ಕುದ್ದಿ ಇಟ್ಟು ಬೇಯಬೇಕು. ಬೆಂದಾದ್ಮೇಲೆ ಅದನ್ನ ಗಟ್ಟಿಯಾಗಿ ತಿರುಗಿಸಿ ಗಂಟು ಇಲ್ದಿರಂಗೆ ಮಾಡಿ ಅದಾದ್ಮೇಲೆ ಮುದ್ದೆ ಮಾಡಿ. ಗಂಟಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಮಾಡ್ಕೊತಾ ಇರೋದಲ್ಲ ಆಂಟಿ? ಸೊ ಇವಾಗ ಇದಾಗಿದೆ. ಇನ್ನ ತೊಳಸ್ಬೇಕಪ್ಪ ಆಂಟಿ, ಇನ್ನ ತೊಳಸ್ಬೇಕು. ಅದೇ ಇವಾಗ ತಿರ್ಗಾ ಗ್ಯಾಸ್ಗೆ ಇಟ್ಕೋಬೇಕಾ? ಸ್ವಲ್ಪ ಬಿಸಿ ಬರಬೇಕು. ಆಂಟಿ ಹಂಗೆ ಪಕ್ಕದಲ್ಲಿ ಬೋಂಡ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ರೆಡಿ ಇಟ್ಕೊಂಡಿದ್ದಾರೆ. ಈ ಥರ ಹಿಂಗೊಂದು ಬಟ್ಲಲ್ಲಿ ನೀರು ತೊಗೊಂಡು ನಮ್ಮ ಮನೆಯೆಲ್ಲ ಮಾಡಿದ್ರೆ ಮುದ್ದೆ ಆಂಟಿ ಹಂಗೆಲ್ಲ ಇದು ಅಷ್ಟು ನೀಟಾಗಿರಲ್ಲ. ನಮ್ಮಮ್ಮ ಎಲ್ಲ ಇದನ್ನ ಇದು ಮಾಡಿಬಿಟ್ಟಿರ್ತಾರೆ, ಕೆಳಗಡೆ ಇರುತ್ತೆ. ಒಂದು ಮುದ್ದೆ ರೆಡಿ. ಸೊ ಆಂಟಿ 10 ನಿಮಿಷದಲ್ಲಿ 6 ಮುದ್ದೆ ಮಾಡಿಬಿಟ್ರು ನಮಗೆ. ಮುದ್ದೆ ರೆಡಿ. ಸೊ ಇವಾಗ ಮುದ್ದೆ ಆಯಿತು. ಆಂಟಿ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀರಾ? ಬೋಂಡ.
ಹಣ್ಣು ಮಾಡ ಹಣ್ಣು ಮಾಡಿದ್ರೆ. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ, ನಾವು ಅದನ್ನ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ. ವಿಶಾಲ್ ಬಾ, ರೇಷ್ಮೆ ಹೆಂಗ್ ಬರುತ್ತೆ, ರೇಷ್ಮೆ ಹುಳ ತೋರಿಸ್ತೀನಿ ಬಾ ನಿಂಗೆ ಹೆಂಗಿರುತ್ತೆ ಅನ್ನೋದು. ನೋಡು, ಇದು ಇನ್ನೂ ಚಿಕ್ಕದು ಹುಳ, ಇದಕ್ಕಿಂತ ಚಿಕ್ಕದಾಗಿರುತ್ತೆ ನಮಗೆ ಕೊಟ್ಟಾಗ. ಇದು ಒಂದು 6-7 ಡೇಸ್ ಆಗಿದೆ ಅಷ್ಟೇ. ಸೊ ಇನ್ನೂ ಒಂದು 10-15 ಡೇಸ್ ಹೋದ್ಮೇಲೆ ನಿನಗೆ ಅದು ಗೂಡು ಕಟ್ಟೋದು. ಇದೆಲ್ಲ ಅದೇನೋ ಇದ್ರದ್ದು ಒಂದು ಚಂದ್ರಾಂಕಿ ಅದ್ರ ಹಾಕಿ ಅದ್ರೊಳಗಡೆ ಅದ್ರಲ್ಲಿ ಹಾಕೋದು. ಅದ್ರೊಳಗಡೆ ಏನು ಹಾಕಲ್ಲ, ಇದನ್ನೇ ಹಾಕೋದು. ಅದ್ರೊಳಗಡೆ ಹುಳಗಳನ್ನ, ಅದು ಹಣ್ಣಾಗಿರುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅದೊಂದು ಸ್ವಲ್ಪ ಎಲ್ಲೋ ಕಲರ್ ಥರ ಬರುತ್ತೆ. ಆವಾಗ ಎತ್ಕೊಂಡೋಗಿ ಶೆಡ್ಗಳಿರುತ್ತೆ, ಅಲ್ಲಿ ಚಂದ್ರಾಂಕಿ ಎಲ್ಲ ಬಿಡಬೇಕು. ಸೊ ಅದಾದ್ಮೇಲೆ ಕ್ಲೀನಾಗಿ ಗೂಡು ಕಟ್ಟಿರುತ್ತೆ, ಅದನ್ನ ಕಿತ್ಕೊಂಡು ಮಾರ್ಕೆಟ್ಗೆ ಹಾಕಿದ್ರೆ ದುಡ್ಡು ಕೊಡ್ತಾರೆ, ಎತ್ಕೊಬೇಕು ಅಷ್ಟೇ. ಇದೆಲ್ಲ ರೇಷ್ಮೆ ಸೊಪ್ಪು ಇದು, ಅದಕ್ಕೆ ಎಲ್ಲ ಕಟ್ ಮಾಡಿ ವೇಸ್ಟ್ ಮಾಡಿರೋದು. ಮೇವು ಅದೇನೋ ರೇಷ್ಮೆ ಸೊಪ್ಪಲ್ಲ, ಏನೋ ಸೊಪ್ಪು, ಕಂಬಳಿ ಸೊಪ್ಪು. ಕಂಬಳಿ ಸೊಪ್ಪು. ತುಪ್ಪ ಅವರೆಲ್ಲ ಸಿಟಿ ಹುಡುಗರಲ್ಲಪ್ಪ. ನೀನ್ ಹೇಳ್ಬೇಕಲ್ಲ. ತಿನ್ನು ಇರೋ ಕಮರ್ ಹೇಳ್ಕೊಡ್ತೀನಿ. ಅವನು ಕರೆಕ್ಟಾಗಿ ಹೇಳ್ಕೊಡ್ತಾನೆ, ನಮ್ದು ಸ್ವಲ್ಪ ನಾರ್ಮಲ್. ನೋಡಿ ಇರೋ ಮುದ್ದೆನ ಹಿಂಗ್ ಮುರಿದು ಹಿಂಗ್ ಮುಂಡೆ ಹಾಕೊಂಡು ಸಾರಿಗೆ ಚೆನ್ನಾಗಿ ನೋಡಿ, ಇದ್ಮೇಲೆ ಎಣ್ಣೆಲಿ ನೋಡಿ, ಇಲ್ಲಿ ತುಪ್ಪ ಇದೆ, ಇಲ್ಲಿ ತುಪ್ಪ ಜೊತೆ ಚೆನ್ನಾಗಿ ಇದ್ ಮಾಡ್ಕೊಂಡು ನಿಂತಾ ಇದ್ರೆ ಒಳಗಡೆ ಹೋಗ್ತಾ ಇರುತ್ತೆ. ಸಾಂಬಾರ್ ಟೇಸ್ಟ್ ಆಂಟಿ ಹೆಂಗ್ ಮಾಡಿದ ಅಂತ ಸಾಂಬಾರ್ ಟೇಸ್ಟ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಆಂಟಿ. ಟೇಸ್ಟ್ ಮಸಾಲೆ ಎಲ್ಲ ಪ್ರಾಪರ್. ಅದೇ ಹೆಂಗ್ ತಿನ್ನೋದು ಹೇಳ್ಕೊಡು. ನಿನ್ಗೆ ಗೊತ್ತಿಲ್ಲ ತಿನ್ನೋದು, ನನಗೆ ಗೊತ್ತು, ಬೇರೆಯವ್ರು ನೋಡೋರ್ಗೆ ಎಲ್ರಿಗೂ ಗೊತ್ತಿರೋದು ಮುದ್ದೆ ಹೆಂಗ್ ತಿನ್ನೋದು. ಕರ್ನಾಟಕದಲ್ಲಿರೋರ್ಗೆ 90% ಎಲ್ರಿಗೂ ಗೊತ್ತಿರುತ್ತೆ ಕರ್ನಾಟಕದವ್ರಿಗೆ. ಸರಿ, ಕರ್ನಾಟಕ ಆಚೆ ಇರೋರು ನೋಡ್ತಾರಲ್ಲ ಅವರು. ಚೈತನ್ಯ ಫ್ಯಾಮಿಲಿ, ಹಾ, ಚೈತನ್ಯ ಫ್ಯಾಮಿಲಿ ಟ್ರೈನೇ ಮಾಡಲ್ಲ ನೋಡಿ. ವಿಶಾಲ್ ಮುದ್ದೆ ಹಿಂಗ್ ಹುಡ್ಕೋಬೇಕು, ಹಿಂಗೆ ಸುಟ್ಬೇಕು ಕ್ಲೀನಾಗಿ, ಹಿಂಗ್ ಮಾಡ್ಕೊಂಡು ಸಾರಲ್ಲಿ ಹಾಕಿ ಹಿಂಗೆಲ್ಲ ಆಡಿಸಿ ಹಿಂಗ್ ನುಂಗ್ಬೇಕು ಅಷ್ಟೇ. ನೋಡಿ ಗೈಸ್, ಅವ್ರಿಗೆಲ್ಲ ಬರಲ್ಲ ತಿನ್ನಕ್ಕೆ. ಹೆಂಗ್ ಗೊತ್ತಾ ತಿನ್ನೋದು? ಫಸ್ಟು ಕೈಯಲ್ಲಿ ಸಾರನ್ನ ಹಿಂಗೆ ಅನ್ಕೋಬೇಕು, ಆಮೇಲೆ ಮುದ್ದೆನ ಹಿಂಗೆ ಅನ್ಬೇಕು. ಆ ಮುದ್ದೆನ ಇಷ್ಟು ಚಿಕ್ಕದಾಗಿ ಮಾಡಿಕೊಂಡು ಹಿಂಗೆ ಉಂಡೆ ಮಾಡಬೇಕು. ಉಂಡೆ ಮಾಡಿ ಹಿಂಗೆ ಸಾರಲ್ಲಿ ಒಂದು ಡಿಪ್ ಮಾಡಬೇಕು. ಮುದ್ದೆ ಡಿಪ್ಪು, ಇಡ್ಲಿ ಡಿಪ್ ಹೆಂಗಿರುತ್ತೋ ಹಂಗೆ ಮುದ್ದೆ ಡಿಪ್ಪು, ಅದನ್ನು ಡಿಪ್ ಮಾಡಿ ಹಿಂಗೆ ಹಾಕ್ಕೊಂಡು ಬೇಕು, ಅಗಿಬಾರ್ದು. ವಿಶಾಲ್ ಫಸ್ಟ್ ಅದಕ್ಕೆ ಮುದ್ದೆ ಹೆಂಗ್ ಮುರಿಬೇಕು ಅನ್ನೋದು ಕಲಿಬೇಕು. ಅಡುಗೆ ಮಾಡ್ಕೊಟ್ಟಿದ್ದೆ, ಇದನ್ನ ಯೂಟ್ಯೂಬಲ್ಲಿ ಹಾಕ್ತೀವಿ, ನಮ್ಮನ್ನ ತೋರಿಸ್ತಾನೆ ನೋಡಿ ಹೆಂಗ್ ಬಂದಿದೆ. ಮಾತಾಡಲ್ಲ ಜಾಸ್ತಿ, ಅದಕ್ಕೆ ಹೇಳಿ ಏನಾದ್ರು. ಊಟ ಚೆನ್ನಾಗಿತ್ತಾ ಕೇಳ್ತೀನಿ, ಚೆನ್ನಾಗಿತ್ತಾ? ಇನ್ನೊಂದ್ಸರಿ ಬರ್ರಿ ಮಾಡೋಣ, ಚೆನ್ನಾಗಿ ತಿನ್ಕೊಂಡು ಹೋಗಿ. ಏನ್ ಮಾಡೋಣ? ಚಿಕನ್ ಏನ್ ಕೇಳಿದ್ರೆ ಅದು ಮಾಡಿಸ್ತೀನಿ. ಬರ್ರಿ. ಫೈನಲಿ ನೋಡಿದ್ರಲ್ಲ ವ್ಲಾಗ್ ಹೆಂಗಿತ್ತು ಅಂತ, ಮುದ್ದೆ ಹೆಂಗ್ ಮಾಡೋದು, ಹೆಂಗ್ ತಿನ್ನೋದು ಅಂತ ನಾನು ನಮ್ಮ ಬಾಯ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀರಿ. ಸೊ ನೀವು ಅದೇ ಥರ ತಿನ್ನಿ, ಅದೇ ಥರ ಮಾಡ್ಕೊಳ್ಳಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತು. ಬಾಯ್ಸ್ ಏನು ಮಾಡಬೇಕು? ಬೆಲ್ಗೆ ಹೊಡಿಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಲೈಕ್ ಮಾಡಿ, ಕಮೆಂಟ್ ಅದು ಓಕೆ. Comment ನೀವು- ಬಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿಸಿ ಗುರು, 500 ಸಬ್ಸ್ಕ್ರೈಬರ್ಸ್ ಮಾಡಿಸಿ, ಬೇಗ ತಲುಪೋಣ. ಏನ್ ಮಾಡಿ 1,000 ಅಂತಂದ್ರೆ ಇವ್ನು ಯಾರು 500 ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡಿಸ್ತಾರೆ 1,000. ಹಂಗೆ ಕಮಾನ್ ಗೈಸ್, ಮಾಡಿಸಿ, ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇಂದ ಬರ್ತೀವಿ ನಾವು. ಆಗೋದೆಲ್ಲ ಆಗಲಿ, ಹಾಯಾಗಿರು, ಏನೇ ಎದುರಾಗಲಿ ಖುಷಿಯಾಗಿರು.